ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮಾಡ್ತಾ ಇದ್ದೀನಿ ಮುದ್ದೆ ಅನ್ನ ಸಾರು ಪಲ್ಯ. ಇದಕ್ಕೆ ಫಸ್ಟು ನಾನು ಈಗ ಪಲ್ಯ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಪಲ್ಯ ಫಸ್ಟು ಬೆಂಡೆಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಈ ರೆಸಿಪಿ ನನ್ನ ಚಾನಲ್ ಇದೆ, ಪ್ಲೀಸ್ ನೀವು ಡೀಟೇಲಾಗಿ ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. ಈ ಪಲ್ಯ ಹೇಗೆ ಮಾಡೋದು ಈಸಿಯಾಗಿ ಅಂತ. ನೆಕ್ಸ್ಟ್ ಪಲ್ಯ ಆದಮೇಲೆ ನಾನೀಗ ಏನು ಮಾಡ್ತಾಯಿದ್ದೀನಿ ಗೊತ್ತಾ, ಸಾಂಬಾರು ರೆಡಿಯಾಗಿದೆ. ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ತಿಳಿ ಸಾರು ಜೊತೆ. ಆಹಾ, ಪಲ್ಯ ತಿಂತಾಯಿದ್ರೆ. ಈಗ ಪಲ್ಯ ಆದಮೇಲೆ ಸಾಂಬಾರು ಆದಮೇಲೆ ಬೇಕು ಮುದ್ದೆ. ಈಗ ನಾನು ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆನ ನೀವು ಡೀಟೇಲ್ ವೀಡಿಯೋ ಬೇಕು ಅಂದರೆ ಪ್ಲೀಸ್ ನನ್ನ ಜೊತೆ ಕಮೆಂಟ್ ಮಾಡಿ ಆಯಿತಾ, ನಾನು ಶೇರ್ ಮಾಡ್ತೀನಿ ಚಾನಲಲ್ಲಿ. ಈಗ ಮುದ್ದೆ ರೆಡಿ ಆಯಿತು. ಮುದ್ದೆ ಕಟ್ಕೊಂಡು ಸಾರು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ, ಈಗ ನಾನು ಅನ್ನದ ಜೊತೆ ಆ ಪಲ್ಯ ಹಾಕ್ಕೊಂಡು ತಿಂತಾಯಿದ್ದೀನಿ. ಸಖತ್ತಾಗಿದೆ ಟೇಸ್ಟು. ನೀವು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಓಕೆನಾ? ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.